ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್. ಮೈಸೂರು. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ಬಿದಿಗೆ, ಧನಿಷ್ಠಾ ನಕ್ಷತ್ರ. ದಿನಾಂಕ 31/7/2026 ಶುಕ್ರವಾರ. ಮುಖ್ಯಾಂಶಗಳು: ಚಾತುರ್ಮಾಸ ನಿರತ ಜಗದ್ಗುರುಗಳ ಸಂದೇಶ. ಸರಕಾರಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಪ್ರೊಜೆಕ್ಟರ್ ಉದ್ಘಾಟನೆ. ಸುದ್ದಿಯ ವಿವರ. ಚಾತುರ್ಮಾಸ ವ್ರತ ನಿರತರಾದ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಗುರುಭವನದಲ್ಲಿ ಗುರುವಾರ ಚಾತುರ್ಮಾಸದ ವಿಶೇಷ ಅನುಗ್ರಹ ಸಂದೇಶ ನೀಡಿದ್ದಾರೆ. ಸನಾತನ ಧರ್ಮದ ಮೂಲಭೂತವಾದ ಗುರು ಪರಂಪರೆಯನ್ನು ಪೂಜಿಸುವುದರಿಂದ ನಾವು ಶ್ರೇಷ್ಠವಾದ ನಾವು ಎಲ್ಲವನ್ನೂ ಪೂಜಿಸಿದಂತಾಗುತ್ತದೆ. ಈ ನಮ್ಮ ಪರಂಪರೆಯನ್ನು ಪೂಜಿಸುವ ವಿಶೇಷ ದಿನವೇ ಆಷಾಢ ಪೂರ್ಣಿಮಾ. ಇದನ್ನು ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತದೆ. ಈ ದಿನ ಭಗವಾನ್ ವೇದವ್ಯಾಸರನ್ನು, ಶಂಕರಾಚಾರ್ಯರನ್ನು ಮೊದಲುಗೊಂಡು ನಮ್ಮ ಗುರು ಪರಂಪರೆಯನ್ನು ಪೂಜಿಸಿ ಯತಿಗಳು ಚಾತುರ್ಮಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ಶ್ರೀಶಂಕರರ ಮತ್ತು ನಮ್ಮ ಗುರು ಪರಂಪರೆಯ ಪೂಜೆಯನ್ನು ಮಾಡಿ ಸ್ಮರಿಸಿ ಕೃತಾರ್ಥರಾಗಬೇಕು. ಶ್ರೀ ಶಾರದಾ ಪೀಠದಿಂದ ಪ್ರತಿದಿನವೂ ವಿವಿಧ ಶಾಲಾ ಕಾಲೇಜಿನ 22,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಅನ್ನಪ್ರಸಾದ ನೀಡಲಾಗುತ್ತಿದೆ ಎಂದು ಶ್ರೀಮಠದ ಹಣಕಾಸು ವ್ಯವಹಾರದ ವ್ಯವಸ್ಥಾಪಕ ಸತೀಶ್ ಹೇಳಿದರು. ಮೆಣಸೆಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಕಾಲೇಜಿಗೆ 3,50,000 ಮೌಲ್ಯದ ಕಂಪ್ಯೂಟರ್ ಮತ್ತು ಪ್ರೊಜೆಕ್ಟರ್ ವಿತರಿಸಿ ಮಾತನಾಡಿದರು. ಶಿಕ್ಷಣ ಕ್ಷೇತ್ರಕ್ಕೆ ಶ್ರೀಮಠದಿಂದ ವಿಶೇಷ ನೆರವನ್ನು ನೀಡಲಾಗುತ್ತಿದೆ. ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳು ಓದಿದ ಸರಕಾರಿ ಶಾಲೆಯನ್ನು ದತ್ತು ಪಡೆದು ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಭಕ್ತಾದಿಗಳು ನೀಡುವ ನೆರವನ್ನು ಶ್ರೀಮಠವು ಶಿಕ್ಷಣ, ಆರೋಗ್ಯ, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸಾಮಾಜಿಕ ಕಾರ್ಯಕ್ಕೆ ನೀಡಲಾಗುತ್ತಿದೆ. ಅನುದಾನ ಪಡೆದ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜು ಸಮಿತಿ ಕಾರ್ಯಾಧ್ಯಕ್ಷ ತ್ರಿಮೂರ್ತಿ ಹಸ್ತೋಟ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನ್ನಪ್ರಸಾದವನ್ನು ಶ್ರೀಮಠವು ಈಗಾಗಲೇ ನೀಡುತ್ತಿದೆ. ಬಿಸಿಎ ವಿದ್ಯಾರ್ಥಿಗಳಿಗೆ ತುರ್ತು ಅಗತ್ಯವಿದ್ದ ಕಂಪ್ಯೂಟರ್ ಅನ್ನು ಶ್ರೀಮಠವು ಒದಗಿಸಿದ್ದು, ಇದಲ್ಲದೆ ಶ್ರೀ ಅಭಿನವ ವಿದ್ಯಾತೀರ್ಥ ಆಸ್ಪತ್ರೆಯಿಂದ ಗ್ರಾಮೀಣ ಭಾಗದಲ್ಲೂ ವೈದ್ಯಕೀಯ ಸೇವೆ ದೊರಕುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲೆ ಆಶಾಲತಾ, ಉಪನ್ಯಾಸಕರಾದ ರಾಮಕೃಷ್ಣ, ಮರಿಸ್ವಾಮಿ, ವಿಘ್ನೇಶ್, ಚಾಣಕ್ಯರಾಜ್, ಚೇತನ್, ಕಾಲೇಜು ಸಮಿತಿಯ ಕೌಸ್ತುಭ ಭಟ್, ನಾಗರಾಜ್ ಇತರರು ಇದ್ದರು. ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಗಿರಿ ಕ್ಯಾಂಪಸ್ನಲ್ಲಿ ಬೃಹತ್ ಉದ್ಯೋಗ ಮೇಳ ಆಗಸ್ಟ್ 7 ಮತ್ತು 8ರಂದು ಏರ್ಪಡಿಸಲಾಗಿದೆ ಎಂದು ಆಳ್ವಾಸ್ ಸಂಸ್ಥೆಯ ಡಾ. ಕುರಿಯನ್ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 16ನೇ ಆವೃತ್ತಿಯ ಮೇಳ ಇದಾಗಿದ್ದು, ಉದ್ಯೋಗ ಮೇಳ ಸಂಪೂರ್ಣ ಉಚಿತವಾಗಿದೆ. ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಒಂದೇ ಸೂರಿನಡಿ ದೊರಕಲಿದ್ದು, 300ಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. 23,972ಕ್ಕೂ ಹೆಚ್ಚು ಉದ್ಯೋಗಾವಕಾಶವಿದೆ. ಉದ್ಯೋಗ ಮೇಳಕ್ಕೆ ದೂರದಿಂದ ಬರುವ ಅಭ್ಯರ್ಥಿಗಳಿಗೆ ವಸತಿ ವ್ಯವಸ್ಥೆ ಲಭ್ಯವಿದ್ದು, ಮೊದಲ ದಿನವೇ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು 9611750531ಕ್ಕೆ ಸಂಪರ್ಕಿಸುವಂತೆ ವಿನಂತಿಸಲಾಗಿದೆ. ಗೋಷ್ಠಿಯಲ್ಲಿ ಸಂಸ್ಥೆಯ ಪ್ರಸಾದ್ ಶೆಟ್ಟಿ ಮತ್ತು ವೇಣುಮಾಧವ ನಾಯಕ್ ಉಪಸ್ಥಿತರಿದ್ದರು. ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬುಧವಾರ ವಿದ್ಯಾರಣ್ಯಪುರದ ವೃದ್ಧಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವೈದ್ಯರಾದ ಡಾ. ಪ್ರವೀಣ್, ಡಾ. ಅನುಪಮಾ, ಡಾ. ರೇಣುಕಾರಾಧ್ಯ ಇತರರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿ ಹಾಲಂದೂರಿನ ಲಕ್ಷ್ಮೀನರಸಿಂಹ ಭಟ್ಟ ವಯಸ್ಸು 83 ಬುಧವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ ಹಾಗೂ ಪುತ್ರಿ ಇದ್ದಾರೆ. ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್, ಮಹಾಬಲ ಭೀಡೆ, ಜೆಎಂ ಸತೀಶ್, ಎಂ ಶ್ರೀಧರ್ರಾವ್, ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಮುರಳೀಕೃಷ್ಣ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾಹೀರಾತು: ಪಟ್ಟಣದ ವಾಗ್ದೇವಿ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಿಂದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರಂಭಗೊಳ್ಳಲಿದೆ. ಆಸಕ್ತರು ಸಂಪರ್ಕಿಸಿ 9660654053. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.